ಇನ್ನು ಬ್ಯಾನರ್ ಯಾಕೆ ಕಟ್ಟಿದ್ರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಂತೆ ಬ್ಯಾನರ್ನ ಕಿರಿಕ್ ಅಲ್ಲಿಂದ ಶುರುವಾಗುತ್ತೆ ನೋಡಿ. ಕಿಡಿ ಹತ್ಕೊಳ್ಳೋದು ಇಲ್ಲಿಂದ. ಎಲ್ಲವೂ ಸರಿಯಾಗೇ ಇತ್ತು. ಎಲ್ಲಿ ಶುರುವಾಗುತ್ತೆ ಅಂದ್ರೆ ಇಲ್ಲಿಂದ. ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಒಂದು ಟೀಮನ್ನ ಕಟ್ಕೊಂಡು ಸ್ಥಳಕ್ಕೆ ಬರ್ತಾರೆ. ಎಲ್ಲಿಗೆ? ಜನಾರ್ದನ್ ರೆಡ್ಡಿ ಅವರ ನಿವಾಸದ ಹತ್ರ. ಆಗ ಭರತ್ ರೆಡ್ಡಿ ಬೆಂಬಲಿಗ ಸತೀಶ್ ರೆಡ್ಡಿ ಅವರ ಟೀಮ್ ಜನಾರ್ದನ್ ರೆಡ್ಡಿ ಅವರ ಮನೆ ಹತ್ರ ಬರುತ್ತೆ. ಕುರ್ಚಿ ಹಾಕೊಂಡು ಅಲ್ಲೇ ಕೂತ್ಕೊಂಡವರು ಒಂದಷ್ಟು ಗನ್ ವ್ಯಾನ್ಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ರೂ ಜಮಾಯಿಸ್ಕೊಂಡು ಕಟ್ರೋ ಅದು ಯಾರು ಬರ್ತಾರೆ ನೋಡ್ತೀನಿ ನಾನು. ಇದೆ ರೆಡ್ಡಿ ಮನೆ ಎದುರು ಕುರ್ಚಿ ಹಾಕಿ ಕುಳಿತುಕೊಂಡು ಪುನಃ ಬ್ಯಾನರ್ನ ಕಿತ್ತಾಕಿದ್ರಲ್ಲ ಅದನ್ನ ಕಟ್ಟಿಸ್ತಾರೆ ಸತೀಶ್ ರೆಡ್ಡಿ. ಯಾರು ಈ ಸತೀಶ್ ರೆಡ್ಡಿ ಅಂದ್ರೆ ಭರತ್ ರೆಡ್ಡಿ ಅವರ ಆಪ್ತ, ಕಾಂಗ್ರೆಸ್ MLA ಭರತ್ ರೆಡ್ಡಿ ಅವರ ಆಪ್ತ ಈತ. ರೆಡ್ಡಿ ಮನೆ ಎದುರು ಕುರ್ಚಿ ಹಾಕೊಂಡು ಕಿತ್ತಾಕಿದ ಬ್ಯಾನರ್ನ ಪುನಃ ಕಟ್ಟಿಸ್ತಾರಂತೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಬಿಲ್ಡಪ್ ಕೊಟ್ಟಿದ್ರಂತೆ ಸತೀಶ್ ರೆಡ್ಡಿ. ರಾಜಕೀಯ ನಾಯಕರುಗಳದ್ದೇನು ಕಡಿಮೆನಾ? ಸತೀಶ್ ರೆಡ್ಡಿ ಆದ್ರೂ ಅಷ್ಟೇ, ಮತ್ತೊಬ್ಬ ರೆಡ್ಡಿ ಆದ್ರೂ ಅಷ್ಟೇ. ಅವ್ರಗಳ ಧಿಮಾಕು, ಆ ಆಟಿಟ್ಯೂಡ್ ಇದ್ದೇ ಇರುತ್ತೆ ಇವ್ರುಗಳದ್ದು. ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ಜನಾರ್ದನ್ ರೆಡ್ಡಿ ಅವರ ನಿವಾಸದ ಮುಂದೆ ಬ್ಯಾನರ್ ಕಟ್ಟರು ಅದು ಯಾರು ಬರ್ತಾರೆ ನಾನು ನೋಡ್ತೀನಿ ಅನ್ನೋ ರೀತಿಯಲ್ಲಿ ಮಾತಾಡಿದ್ರಂತೆ. ಆಗ ಜನಾರ್ದನ್ ರೆಡ್ಡಿ ಮನೆ ಬಳಿ ಎರಡು ಗುಂಪುಗಳು ಮಾತಿನ ಚಕಮಕಿಗೆ ಇಳಿಯುತ್ತೆ. ಯಾವಾಗ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಜಮಾಯಿಸ್ತಾರೆ, BJP ಅವ್ರು ಸುಮ್ಮನಿರ್ತಾರ, ಇವರು ಕರೆಸ್ತಾರೆ. BJP ಅವರು ಬಂದರು. ಈ ವೇಳೆ ಕೂಡಲೇ ರಾಮುಲು ಮತ್ತು ರೆಡ್ಡಿಗೆ ಈಗ ಯಾರು ಜನಾರ್ದನ ರೆಡ್ಡಿ ಅವರಿಗೆ BJP ಅವರು ಅಥವಾ ಇವರ ಬೆಂಬಲಿಗರು ಮಾಹಿತಿ ಕೊಡ್ತಾರೆ, ಹಿಂಗಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ತಕ್ಷಣ ಇಬ್ರು ಜಾಗಕ್ಕೆ ಬರ್ತಾರೆ. ಈ ವೇಳೆ ಕೂಡಲೇ ರಾಮುಲು ಮತ್ತು ರೆಡ್ಡಿಗೆ ಮಾಹಿತಿಯನ್ನ ಬೆಂಬಲಿಗರು ಕೊಡ್ತಾರೆ. ಮಾಹಿತಿಯನ್ನ ಕೊಡ್ತಾ ಇದ್ದಂತೆ ಇಬ್ರು ಕೂಡ ಅಲರ್ಟ್ ಆಗಿ ಜಾಗಕ್ಕೆ ಬರ್ತಾರೆ. ಮಾಜಿ ಸಚಿವ ಶ್ರೀರಾಮುಲು ಏನೇನಾಯ್ತು ಅಂತ ಮಾಹಿತಿಯನ್ನ ಪಡೆದುಕೊಳ್ಳೋ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಮಾತಿಗೆ ಮಾತು ಬೆಳೆಯುತ್ತೆ. ಇದ್ದಕ್ಕಿದ್ದಂತೆ ಕ್ರೌಡ್ ವಿಪರೀತ ಆಗುತ್ತೆ. BJP ಅವರು ಸೇರ್ತಾರೆ, ಕಾಂಗ್ರೆಸ್ನವರು ಸೇರ್ತಾರೆ. ಕೈಯಲ್ಲಿ ಕಲ್ಲಿಟ್ಕೊಂಡು ಬಂದಿದ್ರು, ಪೆಟ್ರೋಲ್ ಬಾಂಬ್ ಇಟ್ಕೊ ಬಂದಿದ್ರು ಅಂದ್ರೆ ಈ ಹುನ್ನಾರ ಮುಂಚೆಯೇ ಪ್ಲಾನ್ ಆಗಿತ್ತಾ? ಇವ್ರ ಉದ್ದೇಶ ಏನಾಗಿತ್ತು? ಯಾರನ್ನ ಗುರಿ ಆಗಿಸ್ಕೊಂಡ್ರು? ಯಾರನ್ನೋ ಗುರಿ ಆಗಿಸ್ಕೊಂಡಿದ್ರು, ಅಲ್ಲಿ ಹೋಗಿದ್ದು ರಾಜಶೇಖರನ ಜೀವನ? ಹೀಗೆ ಸಹಜವಾಗಿ ಪ್ರಶ್ನೆಗಳು ಕಾಡ್ತಾ ಹೋಗುತ್ತೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಶ್ರೀರಾಮುಲು ಅವರು ಪ್ರಯತ್ನ ಪಟ್ರಂತೆ. ಅಷ್ಟೊತ್ತಿಗೆ ಆಲ್ರೆಡಿ ಕಲ್ಲು ತೂರಾಟ ಅನ್ನುವಂಥದ್ದು ಶುರುವಾಯಿತು ಅಂತ ವಿಚಾರ ತಿಳಿತಾ ಇದ್ದಂತೆ ಮಾಜಿ ಸಚಿವ ರಾಮುಲು ಅವರು ಬರ್ತಾರೆ ಅವ್ರ ಮನೆ ಜಾಗಕ್ಕೆ. ಯಾಕಂದ್ರೆ ರಾಮುಲು ಮತ್ತೆ ರೆಡ್ಡಿ ಅವರ ಮನೆ, ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ಪದ್ರೆ ಇರೋದಲ್ಲಿ ಒಂದೇ ರೀತಿಯ ಐಷಾರಾಮಿ ಬಂದಿಲ್ಲ. ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವ್ರು ಬರ್ತಾರೆ. ಆಲ್ರೆಡಿ ಎರಡೂ ಕಡೆ ಬೆಂಬಲಿಗರು ಜಮಾಯಿಸ್ಬಿಟ್ಟಿರ್ತಾರೆ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿರ್ತಾರೆ, ಕಲ್ಲು ತೂರಾಟ ಆಗ್ತಾ ಇರುತ್ತೆ. ಪರಿಸ್ಥಿತಿಯನ್ನ ತಿಳಿಗೊಳಿಸೋಕೆ ಶ್ರೀರಾಮುಲು ಅವರು ಪ್ರಯತ್ನ ಪಡ್ತಾರಂತೆ. ಅಲ್ಲಿ ಏನೇನಾಯ್ತು, ಈ ಅಂತೆ ಕಂತೆಗಳಂತ ನಿಮ್ ಗಮನಕ್ಕೆ ತರ್ತಾ ಇದ್ದೀವಿ